ಕೋಕೋ ಒಂದು ಬಯಲುಸೀಮೆಯಲ್ಲಿ ಇಂಟರ್ ಕ್ರಾಪ್ ಆಗಿ ಬೆಳೆಯುವಂತ ಒಂದು ಕೋಕೋ ಬೆಳೆ. ಇದು ಅಡಿಕೆ ಮತ್ತೆ ತೆಂಗುಲ್ ಅಂತರ ಬೆಳೆಯಾಗಿ ಬೆಳಿತೀವಿ. ಅಂತರ ಬೆಳೆ ಬೆಳೆಯೋದ್ರಿಂದ ತೋಟ ತಂಪಾಗ್ಲಿಕ್ಕೆ ಮತ್ತೆ ಗೊಬ್ಬರಕ್ಕೆ ಪೂರ್ಣ ಅನುಕೂಲ ಆಗುತ್ತೆ. ಪ್ಲಸ್ ಇದರಿಂದ ಆದಾಯ ಕೂಡ ಮೂಲ ಕೂಡ ಬರ್ತದೆ. ಇದನ್ನ 15 ಅಡಿ ಗ್ಯಾಪಲ್ಲಿ ಕೂಡ ನಮ್ಮ ತೋಟಗಳಲ್ಲಿ ಅಡಿಕೆ ಮತ್ತೆ ತೆಂಗಲ್ಲಿ ಹಾಕ್ತಿವಿ. ಇದರಲ್ಲಿ 2 ತರ ತಳಿಗಳಿದೆ, ಒಂದು ಹಸಿರುದು ಮತ್ತೆ ಕೆಂಪುದು. ಇದು ಸೈಂಟಿಫಿಕ್ ಬೇರೆ ಹೆಸರೇನು ಹೇಳ್ತಾರೆ, ನಾವು ಹಸಿರು ಮತ್ತೆ ಕೆಂಪು ಅಂತೀವಿ. ಎರಡು ಕೂಡ ಒಳ್ಳೆ ಇಳುವರಿ ಕೂಡ ಬರ್ತದೆ. ಬಟ್ ರೈತನಿಗೆ ಆದಾಯ ಮೂಲ ಕೂಡ ಆದ್ರೆ ತೋಟಕ್ಕೆ ಗೊಬ್ಬರ ಮತ್ತೆ ಅದನ್ನ ಸೇಡನ್ನು ತಡಿಲಿಕ್ಕೆ ಮತ್ತೆ ಬಹುಬೆಳೆ ಪದ್ಧತಿಯಲ್ಲಿ ಪ್ರಮುಖವಾಗಿ ಅಂಗವಾಗಿ ಇದನ್ನ ಕೋಕೋನ ಬೆಳಿಬಹುದು ನಾವು. ಮೇಡಮ್, ಇದು ವರ್ಷದಲ್ಲಿ 8 ತಿಂಗಳು ಬೆಳೆಗಳಿರ್ತದೆ. 3 ತಿಂಗಳು ಮಾತ್ರ ಬೆಳೆ ಇರಲ್ಲ. ನೋಡಿ, ಕಾಲೇ ನಾನು 3 ಹಂತದಲ್ಲಿ ಕಾಯಿ ಕಿತ್ತಿದ್ದೀನಿ, ಇನ್ನೂ 3 ಹಂತದಲ್ಲಿ ಕಾಯಿ ಸಿಗ್ತದೆ. ಅಂದ್ರೆ ಒಂದೊಂದು 15 ಅಂತ ಲೆಕ್ಕ ಹಾಕಿದ್ರೆ ಒಂದು 6 ರಿಂದ 7 ತಿಂಗಳು ಕಾಯಿ ಇರ್ತದೆ. ಒಂದು 3 ತಿಂಗಳು ಮಾತ್ರ ವರ್ಷದಲ್ಲಿ ಗ್ಯಾಪ್ ಇದೆ. ಮೇಡಮ್, ಮಾರ್ಕೆಟ್ ಏನಾಗುತ್ತೆ, ಏರುಪೇರು ಆಗಿರುತ್ತೆ. 180 ರಿಂದ 220 ಇರ್ತದೆ. ಆನ್ಲೈನ್ ಮಾರ್ಕೆಟ್ ಅವತ್ತಿನ ರೇಟ್ ಏನಿರ್ತದೆ ಆ ರೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮ್ಮ ಮಾರ್ಕೆಟ್ ಅಂತ ಕಾಯ್ದೆಲ್ಲ ಇದ್ರು ಮನೆಗೆ ಓನ್ ಕೂಡ ಯೂಸ್ ಮಾಡ್ಬೋದು. ನಾವೀಗ ಬೋರ್ಮಿಟಾ ಮತ್ತೆ ಆರ್ಲೆಕ್ಸ್ ಎಲ್ಲ ಯೂಸ್ ಮಾಡೋ ಬದಲಿಗೆ ಇದನ್ನೇ ಸನ್ ಡ್ರೈ ಮಾಡಿ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಡೈಲಿ ಯೂಸ್ ಮಾಡ್ಬೋದು.